ಹರಪನಹಳ್ಳಿ ಗೇಟ್ ಬಳಿ ಇರುವ ಪ್ರಯಾಣಿಕರ ತಂಗುದಾಣಕ್ಕೆ ಹೊಸ ರೂಪ ನೀಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಯನಗುಂಟೆ ಶೌರ್ಯ ವಿಪತ್ತು ತಂಡ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯು ಗ್ರಾಮೀಣ ಅಭಿವೃದ್ಧಿಗೆ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದು, ಶೈಕ್ಷಣಿಕ ವಲಯ, ಆರೋಗ್ಯ ವಲಯ, ಧಾರ್ಮಿಕ ಕ್ಷೇತ್ರ ಸೇರಿದಂತೆ ವಿವಿಧ ವಲಯಗಳಲ್ಲಿ ಪರಿಸರ, ಕೆರೆಗಳ ಸಂರಕ್ಷಣೆ, ಅಭಿವೃದ್ಧಿ ಸೇರಿದಂತೆ ಹಲವಾರು ವಲಯಗಳಲ್ಲಿ ತೊಡಗಿಸಿಕೊಂಡಿದ್ದು, ಸ್ವಯಂ ಉದ್ಯೋಗವನ್ನು ಮಾಡುವ ನಿಟ್ಟಿನಲ್ಲಿ ಹಾಗೂ ಆರ್ಥಿಕ ಪ್ರಗತಿಗೂ ಕೂಡ ಶ್ರಮಿಸುತ್ತಿದೆ. ಅದರಲ್ಲಿ ಶೌರ್ಯ ವಿಪತ್ತು ತಂಡವನ್ನು ನಿರ್ಮಾಣ ಮಾಡಿ ಆಪತ್ಕಾಲದಲ್ಲಿ ತಂಡಕ್ಕೆ ತರಬೇತಿಯನ್ನು ನೀಡಿ ಅದರ ಮುಖಾಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳಲು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಮುಖಾಂತರವಾಗಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಶೌರ್ಯ ವಿಪತ್ತು ತಂಡವನ್ನು ರಚನೆ ಮಾಡಿದ್ದು, ಹೊಸಕೋಟೆ ತಾಲೂಕಿನ ಕಂಬಳಿಪುರ ವಲಯದ ಯನಗುಂಟೆ ಶೌರ್ಯ ವಿಪತ್ತು ತಂಡದವರು ರಾಷ್ಟ್ರೀಯ ಹೆದ್ದಾರಿ 207 ಹರಪನಹಳ್ಳಿ ಗೇಟ್ನಲ್ಲಿ ಇದ್ದ ಪ್ರಯಾಣಿಕರ ತಂಗುದಾಣವು ಸಂಪೂರ್ಣವಾಗಿ ಹಾಳಾಗಿದ್ದು, ಮಳೆ ಬಂದಾಗ ನೀರು ಸುರಿಯುತ್ತಿದ್ದು, ಗಿಡಗಂಟೆಗಳು ಬೆಳೆದು ಭಿತ್ತಿ ಚಿತ್ರಗಳನ್ನು ಅಂಟಿಸುವ ತಾಣವಾಗಿ ಅನೈತಿಕ ಚಟುವಟಿಕೆಗಳ ಕೇಂದ್ರವಾಗಿತ್ತು. ಇದನ್ನು ಮನಗಂಡ ಶೌರ್ಯ ವಿಪತ್ತು ತಂಡದ ಎಲ್ಲ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಹರಪನಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಚಂದ್ರಪ್ಪನವರ ಸಹಕಾರ ನೆರವಿನಿಂದ ಇವರ ಶ್ರಮದಾನದಿಂದಾಗಿ ಒಂದು ಪ್ರಯಾಣಿಕರ ತಂಗುದಾಣಕ್ಕೆ ಹೊಸ ರೂಪವನ್ನು ನೀಡಿ ತಾಲೂಕಿನ ಜನತೆಯ ಶ್ಲಾಘನೆಗೆ ಪಾತ್ರವಾಗಿದ್ದಾರೆ. ಮಂಜುನಾಥೇಶ್ವರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪರಮ ಪೂಜ್ಯ ಕಾವಂದರ ಒಂದು ಆಶೀರ್ವಾದಗಳೊಂದಿಗೆ ನಮ್ಮ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ನಮ್ಮ ತಾಲೂಕಿಗೆ ಒಂದು ಹಬ್ಬಿಸಿ ಒಂದು ಜನಗಳ ಒಂದು ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಹೆಗಡೆಯವರಿಗೆ ಒಂದು ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೂ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅದರ ಸಹಯೋಗದೊಂದಿಗೆ ಹೆಗಡೆಯವರ ಒಂದು ಆಶಯದಂತೆ ಶೌರ್ಯ ವಿಪತ್ತು ಘಟಕ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆ ಕಾರ್ಯಕ್ರಮ ನಮ್ಮ ಒಂದು ತಾಲೂಕು ಕೂಡ ಒಂದು ಅಭಿವೃದ್ಧಿಪಡಿಸಿ ನಮ್ಮ ಯನಗುಂಟೆ ಶೌರ್ಯ ವಿಪತ್ತು ಘಟಕ ಒಂದು ಕಾರ್ಯಕ್ರಮವನ್ನು ಚಾಲನೆ ಕೊಡಬೇಕು, ಪರಿಸರ ಸಂರಕ್ಷಣೆ ಮಾಡಬೇಕು ಅಂತ ಪರಿಸರ ಸಂರಕ್ಷಣೆ ಪ್ರಯುಕ್ತ ಈಗ ಒಂದು ಹರಪನಹಳ್ಳಿ ಗ್ರಾಮದ ಒಂದು ತಂಗುದಾಣವನ್ನು ನಾವು ಶುಚಿತ್ವ ಮಾಡಿ ಒಂದು ಸುಣ್ಣ ಬಣ್ಣವನ್ನು ಶೃಂಗರಿಸಿ ಆ ಬಣ್ಣ ಅದನ್ನು ಪಂಚಾಯತಿ ಒಂದು ಬಗ್ಗೆ ಕೊಟ್ಟಿದ್ದೇವೆ. ಇದು ಹರಪನಹಳ್ಳಿಯಲ್ಲಿ ಪ್ರಾರಂಭ ಆಗಿದೆ, ಇದೀಗೆ ಮುಂದುವರಿಯುತ್ತೆ. ಇದಕ್ಕೆ ಒಂದು ಎಲ್ಲರ ಸಹಕಾರ, ಈ ಗ್ರಾಮಸ್ಥರ ಸಹಕಾರದೊಂದಿಗೆ ಈ ಒಂದು ತಂಗುದಾಣವನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ನಮ್ಮ ಶೌರ್ಯ ವಿಪತ್ತು ಘಟಕ ಹಾಗೂ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಡೆಯಿಂದ ಕಳಕಳೆಯಿಂದ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹೊಸಕೋಟೆ ತಾಲೂಕು ಶೌರ್ಯ ವಿಪತ್ತು ನಿರ್ವಹಣಾ ಸಮಿತಿ ಹೊಸಕೋಟೆ ಇವರ ವತಿಯಿಂದ ಹರಪನಹಳ್ಳಿ ಬಸ್ ಸ್ಟ್ಯಾಂಡನ್ನು ಇವತ್ತು ಶುಚಿಗೊಳಿಸಿ ಪಂಚಾಯತ್ಗೆ ಹಸ್ತಾಂತರ ಮಾಡಿದ್ದಾರೆ. ತುಂಬ ಹಾಳಾಗಿದ್ದಂಥ ಬಸ್ ಸ್ಟ್ಯಾಂಡನ್ನು ಶುಚಿಗೊಳಿಸಿ ಪೇಂಟ್ ಮಾಡಿಸಿ ನಮ್ಮ ಪಂಚಾಯತ್ಗೆ ಹಸ್ತಾಂತರ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಭಾಗವಹಿಸಿದಂಥ ಎಲ್ಲ ವಿಪತ್ತು ನಿರ್ವಹಣಾ ತಂಡದವರಿಗೆ ಹೊಸಕೋಟೆ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಅದೇ ರೀತಿ ಮುಂದಕ್ಕೆ ಕೂಡ ಇಂಥ ಸಮಾಜ ಸೇವಾ ಕಾರ್ಯಗಳು ಅವರಿಂದ ನಡೀಲಿ ಅಂತೇಳಿ ಹೇಳ್ತಾ, ಪೂಜ್ಯರ ಆಶೀರ್ವಾದ, ಸ್ವಾಮಿ ಅನುಗ್ರಹ ಅವರ ಇಡೀ ತಂಡದ ಮೇಲೆ ಇರಲಿ ಅಂತೇಳಿ ಆಶಿಸುತ್ತೇನೆ. ಕುಂಬಳಹಳ್ಳಿ ಗ್ರಾಮ ಪಂಚಾಯತ್ ಹರಪನಹಳ್ಳಿ ಗ್ರಾಮದ ಸದಸ್ಯರಾದ ಚಂದ್ರಶೇಖರ್ ಮಾತಾಡ್ತಾ ಇರೋದು. ಇಲ್ಲಿ ಬಸ್ ತಂಗುದಾಣ ಜಾಸ್ತಿ ಸ್ವಚ್ಛತೆ ಇಲ್ದಿರೋ ಜಾಸ್ತಿ ಹಾಳಾಗಿತ್ತು. ಇವತ್ತು ಪೂಜ್ಯರಾದ ಧರ್ಮಸ್ಥಳ ಸಂಘದ ವತಿಯಿಂದ, ಶೌರ್ಯ ಸಂಘದ ವತಿಯಿಂದ ಸ್ವಚ್ಛತೆ ಮಾಡಿ ಇವತ್ತು ನಮ್ಮ ಹೆಂಡವರು ಮಾಡಿದ್ದಾರೆ. ಇನ್ಮೇಲೆ ನಾವು ಅದನ್ನು ಕಾರ್ಯನಿರ್ವಹಿಸಿ ಮಾಡಿಕೊಂಡು ಹೋಗ್ತೀವಿ ಅಂತ ಪೂಜ್ಯರಿಗೆ ಒಂದು ಕೃತಜ್ಞತೆ ಹೇಳ್ತಾ ಇದ್ದೀವಿ.